ನಮಸ್ತೆ ಎಲ್ಲರಿಗೂ. ಮಲೆನಾಡು ಕೈರುಚಿ ಚಾನಲಿಗೆ ಸ್ವಾಗತ. ನಾನಿವತ್ತು ಪಡ್ಡು ಮಾಡ್ತಾಯಿದ್ದೀನಿ. ತುಳುವಿನಲ್ಲಿ ಅಪ್ಪದಡ್ಡೆ ಅಂತ ಹೇಳ್ತಾರೆ. ತುಂಬಾ ಸುಲಭದಲ್ಲಿ ಮಾಡ್ಬೋದು. ಉದ್ದಿನಬೇಳೆ ಹಾಗೆ ಅಕ್ಕಿ ಹಿಟ್ಟು ಹಾಗೆ ರವೆ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲಾಗಿ ಮಾಡ್ಬೋದು. ನಾನೊಂದು ಸಣ್ಣ ಗ್ಲಾಸಲ್ಲಿ ಉದ್ದಿನಬೇಳೆ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಡಬೇಕು. ಅಂದರೆ ಬೆಳಿಗ್ಗೆ ತಿಂಡಿಗೆ ಬೇಕಾದರೆ ಮುಂಚಿನ ದಿವಸ ಬೆಳಿಗ್ಗೆ ನೆನೆಸಿಟ್ರೆ, ಬೆಳಿಗ್ಗೆ ಅಥವಾ ಮಧ್ಯಾಹ್ನ ನೆನೆಸಿಟ್ರೆ ಸಂಜೆ ಆಗುವಾಗ ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ಕೊಳ್ಬೇಕು. ಅವಲಕ್ಕಿಯನ್ನು ರುಬ್ಬೋದಕ್ಕಿಂತ ಒಂದು 10 ನಿಮಿಷ ಮುಂಚೆ ನೆನೆಸಿಡ್ತಾಯಿದ್ದೀನಿ. ಅದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ನೋಡಿ ಈ ರೀತಿ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ಈಗ ರುಬ್ಬಿಕೊಳ್ತಾ ಇದ್ದೀನಿ. ಅವಲಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಮೆಂತ್ಯ ನೆನೆಸಿರೋದನ್ನು ಸ್ವಲ್ಪ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇಷ್ಟೇ. ಮತ್ತು ಅಕ್ಕಿ ಹಿಟ್ಟು ಮತ್ತು ರವೆ ಇದ್ದರೆ ಸುಲಭ ಆಗುತ್ತೆ, ಬೇಗನೆ ಇಷ್ಟೇ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಇರೋದು. ಅಕ್ಕಿನೂ ನೆನೆಸಿಟ್ಟು ಅದು ಚೆನ್ನಾಗಾಗುತ್ತೆ. ನಂದು ಮುಂಚಿನ ವೀಡಿಯೋದಲ್ಲಿ ಸ್ವೀಟ್ ಪಡ್ಡು ಮಾಡಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಆಮೇಲೆ ಈಗ ನಾನು ಒಂದು ಪಾತ್ರೆಗೆ ಹಾಕಿಕೊಳ್ತಿದ್ದೀನಿ. ಹಾಗೆ ಉಳಿದಿರೋ ಉದ್ದಿನಬೇಳೆಯನ್ನು ಕೂಡ ಮಿಕ್ಸಿಯಲ್ಲಿ ನೈಸಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಮತ್ತು ರುಬ್ಬಿಕೊಂಡಂಥ ಉದ್ದಿನಬೇಳೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಈಗ ನಾನು ಅರ್ಧ ಗ್ಲಾಸ್ ಆಗುವಷ್ಟು ರವೆ ತಗೊಂಡಿದ್ದೀನಿ. ಆಮೇಲೆ 1 ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರಾತ್ರಿ ಈ ಥರ ರುಬ್ಬಿ ಎಲ್ಲ ಕಲಸಿಟ್ರೆ ಬೆಳಿಗ್ಗೆ ತಿಂಡಿ ಬೇಗನೆ ಸುಲಭದಲ್ಲಿ ಮಾಡ್ಬೋದು. ಆಮೇಲೆ ಈಗ ಮೊದಲಿಗೆ ಹದ ಮಾಡಲಿಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಸ್ವಲ್ಪವೇ ನೀರು ಹಾಕಿ ಗಟ್ಟಿಯಾಗಿ ಕಲಸಿಡಬೇಕು. ನೀರಾಗಿ ತೆಳು ಮಾಡಿ ತುಂಬ ಜಾಸ್ತಿ ನೀರಾಗಿ ಎಲ್ಲ ಕಲಿಸ್ಬಾರ್ದು. ಸ್ವಲ್ಪವೇ ನೀರು ಹಾಕಿ ಒಂದು ದೋಸೆಗಿಂತ ಸ್ವಲ್ಪ ಗಟ್ಟಿ ಹದದಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಇಡ್ಲಿಗೆಲ್ಲ ಕಲಸಿಡ್ತೀವಲ್ವ, ಇಡ್ಲಿ ದೋಸೆ ಒಂದು ಆ ಹದದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಒಂದೇ ಸಲ ಒಮ್ಮೆಲೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪವೇ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಏನು ಗಂಟೆಲ್ಲ ಇರಬಾರ್ದು. ಅಕ್ಕಿ ಹಿಟ್ಟು ರವೆ ಎಲ್ಲ ಗ್ರೈಂಡ್ ಮಾಡಿಲ್ಲ ನಾವು, ಅದು ಪೌಡರ್ ಹಾಕಿರೋದ್ರಿಂದ ಚೆನ್ನಾಗಿ ತುಂಬ ಹೊತ್ತು ಒಂದು 10 ನಿಮಿಷ ಆದರೂ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಬೇಕು. ಅಲ್ಲಿ ಗಟ್ಟಿ ಉಂಡೆಗಳಾಗೆ ಉಳಿದಿರಬಾರ್ದು. ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಯಾವ ರೀತಿ ನಮಗೆ ಹಿಟ್ಟು ಸಿಗುತ್ತೆ ನೋಡಿ, ಅದೇ ಅದಕ್ಕೆ ಈಗ ಮಿಕ್ಸ್ ಮಾಡಿಕೊಳ್ಬೇಕು. ರವೆ ಸ್ವಲ್ಪ ಗಟ್ಟಿಯಾಗಿ ನಿಲ್ಲುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ತುಂಬಾ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಬರೀ ನಾನು ಅವಲಕ್ಕಿ ಉದ್ದಿನಬೇಳೆ ಮೆಂತ್ಯ ಅಷ್ಟೇ ನಾನು ರುಬ್ಕೊಂಡಿದ್ದು. ಆಮೇಲೆ ಅಕ್ಕಿ ಹಿಟ್ಟು ಮತ್ತು ರವೆಯನ್ನು ರಾತ್ರಿಯೇ ಕಲಸಿಟ್ಕೊಂಡು ಬೆಳಿಗ್ಗೆ ನೋಡಬೇಕು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತೇಳಿ. ಆಮೇಲೆ ಮುಚ್ಚಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಲಿಕ್ಕೆ ಇಡಬೇಕು. ರಾತ್ರಿ ಇಟ್ಟರೆ ಬೆಳಿಗ್ಗೆ ನೋಡುವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ಹೀಗೆ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ಆಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬೇಕು ಅಂತ ಹೇಳಿದರೆ ಕರಿಬೇವು ಸೊಪ್ಪು ಮತ್ತು ಕ್ಯಾರೆಟು ತರಕಾರಿ ಏನಾದರೂ ಇದ್ದರೆ ತುರಿದು ಬಿಟ್ಟು ಹಾಕ್ಕೊಳ್ಬೋದು. ಟೊಮೊಟೊ ಎಲ್ಲ ಹಾಕ್ಕೊಳ್ಬೋದು ಇಷ್ಟೇ ಇದ್ದವರು. ನಾನು ಈ ರೀತಿ ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಬೇಕಿದ್ದರೆ ಕಾಯಿ ಮೆಣಸು ಕೂಡ ಹಾಕ್ಬೋದು. ಮಕ್ಕಳೆಲ್ಲ ಇದ್ದರೆ ಅವರಿಗೆ ತುಂಬ ಖಾರ ಆಗುತ್ತಲ್ಲ, ಅದಕ್ಕೆ ನಾನು ಕಾಯಿ ಮೆಣಸನ್ನು ಹಾಕ್ತಾಯಿಲ್ಲ. ಬರೀ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ದಪ್ಪ ಬರಬೇಕು ಹಿಟ್ಟು, ಇಷ್ಟು ಗಟ್ಟಿಯಾಗಿರಬೇಕು, ಆಗ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಈ ರೀತಿ ಈ ಕಡೆ ನಾನು ಪಡ್ಡು ಇದು ಕಾವಲಿಯನ್ನು ಬಿಸಿಗೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಬೇಗನೆ ಬಿಸಿಗೆ ಇಟ್ಟರೆ ಒಳ್ಳೆ ಬಿಸಿ ಆದರೆ ಚೆನ್ನಾಗಿ ಎದ್ದು ಬರುತ್ತೆ, ಚೆನ್ನಾಗಿ ಕಾಯುತ್ತೆ.
ಯಾಕೆಂದರೆ ಇದು ನಾನ್ ಸ್ಟಿಕ್ ಅಲ್ಲ ಅದಕ್ಕೋಸ್ಕರ ಇದು ಬಳಪದು ಕಾವಲಿ ಅಂತ ಹೇಳ್ತಾರೆ. ಕಬ್ಬಿಣದ ಕಾವಲಿನೂ ಚೆನ್ನಾಗಾಗುತ್ತೆ, ಇದು ಬಳಪದ ಕಾವಲಿ ಅಂತ ಹೇಳ್ತಾರೆ. ಅದು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಆದರೂ ಅದು ಬಿಸಿ ಆಗಲಿಕ್ಕೆ ಟೈಮ್ ತಗುತ್ತೆ. ಒಳ್ಳೆ ಬಿಸಿ ಆದಮೇಲೆ ಚೆನ್ನಾಗಿ ಪಡ್ಡು ರೆಡಿ ಆಗುತ್ತೆ, ಕಾಯುತ್ತೆ ಬೇಗನೆ, ಹಿಟ್ಟೆಲ್ಲ ಉಳಿಯಲ್ಲ, ಚೆನ್ನಾಗಿ ಫ್ರೈ ಆಗಿ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿ ಸ್ಮೂತಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ನಾನು ಸ್ವಲ್ಪನೇ ಹಿಟ್ಟು ನೋಡಿ, ಅಂದರೆ ಜಾಸ್ತಿ ಹಾಕಿದರೆ ದೊಡ್ಡದಾಗಿ ಬರುತ್ತೆ, ಸಣ್ಣದೂ ಮಾಡ್ಬೋದು. ಇದರಲ್ಲಿ 7 ಪಡ್ಡಾಗುತ್ತೆ, ಸಣ್ಣ ಹಂಚಿದು. ಇದು ತುಳುವಿನಲ್ಲಿ ಬಳಪದ ಕಾವಲಿ ಅಂತ ಹೇಳ್ತಾರೆ. ಕಲ್ಲಿದ್ದು ಅಂದರೆ ಕಲ್ಲಿನಿಂದ ಮಾಡಿದ ಕಾವಲಿ, ಅದು ಬಳಪ ಕಲ್ಲಲ್ಲಿ ಮಾಡಿದ ಕಾವಲಿ. ಇದು ತುಂಬಾ ಚೆನ್ನಾಗಾಗುತ್ತೆ. ಇದು ನಾನು ಉಡುಪಿಯಲ್ಲಿರುವ ಕರ್ನಾಟಕದಲ್ಲಿ ಉಡುಪಿ ಕೃಷ್ಣ ಮಠ ದೇವಸ್ಥಾನದಲ್ಲಿ ಬಳಪ ಕಲ್ಲನ್ನು ತಗೊಂಡಿದ್ದೆ. ಅಲ್ಲೆಲ್ಲ ಅಂಗಡಿಯಲ್ಲಿ ಈ ರೀತಿ ಹಳೆ ಕಾಲದ ಕಲ್ಲುಗಳು, ಕಾವಲಿಗಳು ಎಲ್ಲ ಸಿಗುತ್ತೆ. ಅಲ್ಲಿಂದ ಇದನ್ನು ತಗೊಂಡು ಬಂದಿರೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ, ಕವುಚಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕವುಚಿ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಅಂತೇಳಿ. ಆದಷ್ಟು ನಾನ್ ಸ್ಟಿಕ್ ಕಾವಲಿಗಳನ್ನೆಲ್ಲ ಕಡಿಮೆ ಮಾಡಿ ಉಪಯೋಗಿಸಿ. ಈ ರೀತಿ ಹಳೆಯ ಕಾಲದ ಕಬ್ಬಿಣದ ಕಾವಲಿ, ಹಂಚು, ಅದೇ ರೀತಿ ಬಳಪದ ಕಲ್ಲಿನ ಕಾವಲಿ, ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಹಳೆಯ ಕಾಲದ ದೇವಸ್ಥಾನದಲ್ಲೆಲ್ಲ ಹೋದರೆ ಕೆಲವೊಂದು ಕಡೆಯಲ್ಲಿ ಸಿಗ್ತದೆ. ನಾನಿಲ್ಲಿ ಉಡುಪಿ ಕೃಷ್ಣ ಮಠಕ್ಕೆ ಹೋಗಿರುವಾಗ ಅಲ್ಲಿಂದ ಇದನ್ನು ತಗೊಂಡು ಬಂದಿರೋದು. ಫಸ್ಟಿಗೆ ನಾನು ಹಾಕಿರೋದ್ರಿಂದ ಸ್ವಲ್ಪ ಹೇಳಲಿಕ್ಕೆ ಕಷ್ಟ ಆಗ್ತಿದೆ. ಮತ್ತೆ ನೆಕ್ಸ್ಟ್ ಇದೆಲ್ಲ ಕಾಯಿಸುವಾಗ ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ. ಎಣ್ಣೆ ಸ್ವಲ್ಪ ಮೊದಲಿಗೆ ಜಾಸ್ತಿ ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಹಾಕಿದ್ರೂ ಆಗೋದು. ನಾನು ಜೀರಿಗೆ ಹಾಕಲಿಕ್ಕೆ ಬರ್ತಿದ್ದೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಜೀರಿಗೆ ಹಾಕಿದರೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂತ ಹೇಳಿದರೆ ಹಾಕ್ಬೋದು, ಅದೇ ಜೀರಿಗೆ, ಕಾಯಿ ಮೆಣಸು, ಕ್ಯಾರೆಟ್ಟು, ಕ್ಯಾಪ್ಸಿಕಮ್ ಏನು ಬೇಕಾದರೂ ಹಾಕ್ಕೊಂಡು ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ, ತುಂಬಾ ಚೆನ್ನಾಗಿ. ಟಿಫಿನಿಗೆ ಅದೇ ರೀತಿ ಸ್ನ್ಯಾಕ್ಸಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ನೋಡಿ. ನಿಮಗೆ ಸ್ವೀಟ್ ಪಡ್ಡು ಮಾಡೋದು ಯಾವ ರೀತಿ ಬೇಕಂತ ಹೇಳಿದರೆ ನಂದು ಮುಂಚಿನ ವೀಡಿಯೋದಲ್ಲಿ ಮಾಡಿದ್ದು ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತೇಳಿ. ಆಮೇಲೆ ಇನ್ನೊಂದು ಸಲ ಸ್ವಲ್ಪ ಎಣ್ಣೆ ನೋಡಿ, ಎಣ್ಣೆ ಅಥವಾ ತುಪ್ಪ ಹಾಕಿದರೂ ಇನ್ನೂ ಚೆನ್ನಾಗಾಗುತ್ತೆ. ನಿಮಗೆ ಯಾವುದು ಇಷ್ಟ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಮತ್ತೆ ಇನ್ನೊಂದು ಸಲ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲಕ್ಕೆ ಇದು 7 ಆಗುತ್ತೆ. ರಾತ್ರಿ ರುಬ್ಬಿ ಎಲ್ಲ ರೆಡಿ ಮಾಡಿಟ್ಟರೆ ಬೆಳಿಗ್ಗೆ ತಿಂಡಿಗೆ ಬೇಗನೆ ಸುಲಭದಲ್ಲಿ ಆಗುತ್ತೆ. ಯಾವಾಗಲೂ ಒಂದೇ ರೀತಿ ತಿಂದು ಬೇಜಾರಾಗಿರುತ್ತೆ. ನಾವು ದೋಸೆ, ಇಡ್ಲಿ ಮಾಮೂಲಿ ಯಾವಾಗಲೂ ಮಾಡೋದು. ಈ ರೀತಿ ಸಾಂಪ್ರದಾಯಿಕವಾಗಿರುವಂತಹ ಅಡುಗೆಯನ್ನು ಕೂಡ ಒಂದೊಂದು ಸಲ ಮಾಡಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಖುಷಿಪಟ್ಟು ತಿಂತಾರೆ. ಅದೇ ರೀತಿ ಆರೋಗ್ಯ ಕೂಡ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನೀವು ಯಾವ ರೀತಿಯ ಕಾವಲಿಯನ್ನು ಉಪಯೋಗಿಸ್ತೀರ ಅಂತ ಕೂಡ ತಿಳಿಸಿ ಕಮೆಂಟಲ್ಲಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ಧನ್ಯವಾದಗಳು.